ನಾನು ಮಾಡಕತ್ತಿರೋದು ಸರಿ ಆಯ್ತಾ ಇವಾಗ? ಪೂಜಾನ ಮದುವೆಯಾಗಿ ಬಂದಾಗಿಂದ ಒಂದು ಸರಿನೂ ಆಕಿನ ಪ್ರೀತಿಯಿಂದ ಮಾತಾಡ್ಸಿಲ್ಲ ನಾನು. ಆಮೇಲೆ ಆಕಿನ ಕೇರ್ ಕೂಡ ಮಾಡಿಲ್ಲ. ಆದ್ರೆ ಮೊನ್ನೆ ಅವ್ರ ಅಪ್ಪಾಜಿಗೆ ಹಂಗಾಗೈತೆ ಅಂತ ಅಳಬೇಕಾರೆ ನನಗೆ ಒಂಥರ ಮನಸ್ಸಿಗೇನೋ ನೋವಾಗ್ಬಿಡ್ತು. ನಮ್ದು ಲಾಭಕ್ಕೋಸ್ಕರ ಇನ್ನೊಬ್ರ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಕತ್ತಾನೇನೋ ಅಂತ. ಏನು ಮಾಡೋದು? ನಾನು ಮಾಡಕತ್ತಿರೋದು ಸರಿನೋ ತಪ್ಪು ಒಂದು ಗೊತ್ತಾಗತ್ತಿಲ್ಲ ನನಗೆ. ಲೋ ಪ್ರಶಾಂತ. ಏನವ ನೆಮ್ಮದಿ ಕುಂದ್ರಕ್ ಬಿಡಲ್ಲ ಅಂತ ಯಾವಾಗಲೂ ನೋಡಿದ್ರು ಪ್ರಶಾಂತ 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 ಅನ್ಕಂತ ಏನು ಹೇಳವ ಯವ್ವ? ಅಯ್ಯಯ್ಯಯ್ಯ ಮಾಡ್ತೀಯ. ಏನ್ ಯೋಚನೆ ಮಾಡಕತ್ತಿದ್ದಪ್ಪ ನೀನ್ ಅಂತದ್ದು? ಅಲ್ಲ ಬೇ, ನಾವು ಮಾಡಕತ್ತಿರೋದು ಸರಿ ಏನು ಬೇ? ಹೌದು, ನಮ್ಮ ಲಾಭಕ್ಕೋಸ್ಕರ ನಾವು ಚೆನ್ನಾಗಿರೋದಕ್ಕೋಸ್ಕರ ಪಾಪ ಪೂಜನ್ ಜೀವನ ಹಾಳು ಮಾಡಕತ್ತವ ಬೇ ನಾವು. ಸುಮ್ಮನೆ ಅಲ್ಲ, ಹೆಂಗರಾಗ್ಲಿ ನಮ್ಮ ಲಾಭಕ್ಕೋಸ್ಕರ ಬೇರೆಯವ್ರ ಮನೆ ಹೆಣ್ಮಕ್ಳ ಜೊತೆ ಆಟ ಆಡೋದು ತಪ್ಪಲ್ಲ ಏನು ಬೇ? ಏ ಯಾಕ ಹೆಂಗೈತ್ ಮೈಗ್ ನಿನಗ? ಯಾಕ ಹಿಂಗ್ ಮಾತಾಡಕತ್ತಿ ನೀನು? ನನಗ ಯಾರ ಜೀವನಾರ ಹೆಂಗಾರ ಆಗ್ಲಿ, ನನಗ ನಿನ್ ಜೀವನ ಮುಖ್ಯನಪ್ಪ. ನೀನ್ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿರ್ಬೇಕಂದ್ರೆ ನಾನು ಇಷ್ಟೆಲ್ಲ ಮಾಡಕತ್ತಿರೋದು. ನೀನು ಹಿಂಗ್ ಚೇಂಜ್ ಆದ್ರೆ ಏನ್ ಮಾಡ್ಲಪ್ಪ ನಾನು? ಅಲ್ಲವ, ನೀನು ಅನ್ಕೊಳ್ಳೋದು ಕರೆಕ್ಟ್, ಮಗನ ಜೀವನ ಚೆನ್ನಾಗಿರ್ಬೇಕಂದು. ಆದ್ರೆ ಮಗನ ಜೀವನ ಚೆನ್ನಾಗಿರ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಬೇರೆಯವ್ರ ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡೋದು ತಪ್ಪವ. ಈಗ ಅಲ್ಲ, ಈ ಕಾಲದಾಗ ನೀನು ನಂಬ್ತೀನವ ಈ ಭವಿಷ್ಯ ಅದನ್ನೆಲ್ಲ ನಮ್ಮ ಹಣೆ ಬರದೊಳಗೆ ಇದ್ದಂಗೆ ಆಕತ್ ಬಿಡವ. ಸುಮ್ಮನೆ ನಾವು ಜಾತಕ ಕೇಳಕ್ಕೆ ಹೋಗಿ ಸುಮ್ಮನೆ ತಪ್ಪು ಮಾಡಿಬಿಟ್ವಿ ಅಂತ ಅನಿಸ್ಬಿಡ್ತೈತಿ. ಒಂಥರ ನಮ್ಮ ಮನಸ್ಸಿಗೆ ಕುರಿ ಕುರಿ ಅನಿಸ್ಬಿಡ್ತೈತವ. ಅವ್ರೇನೋ ದುಡ್ಡಿನ ಆಸೆಗೆ ಏನೇನಾರ ಹೇಳ್ತಾರೆ. ಬಾಯ್ ಮುಚ್ಚಲ ನೀನು. ನೀನು ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ. ನನಗೆ ನಂಬಿಕೆ ಐತಿ. ನೀನು ನಿನಗೆ ನಂಬಿಕೆ ಇರಕ್ಕಿಲ್ಲ. ನೀನು ಈಗಿನ ಕಾಲದ ಹುಡುಗಿರ್ಬೋದು. ನಾವೆಲ್ಲ ಅವಾಗ ಇವನ್ನೆಲ್ಲ ಕೇಳ್ಕೊಂಡ್ ಬಂದನ ಇಷ್ಟೆಲ್ಲ ಚೆನ್ನಾಗಿರೋದು. ಅವರು ಸ್ವಾಮೀಜಿಗಳು ಹೇಳಿದ್ ನೀನು ಕೇಳಿಸ್ಕೊಂಡಿಲ್ಲ. ಹೂನವ, ನಾವು ಅದನ್ನ ತಪ್ಪು ಮಾಡಿದ್ದು. ನನ್ನ ಮದುವೆ ವಿಷಯ ಹೋಗಿ ಅವ್ರ ಹತ್ರ ಕೇಳಕ್ಕೆ ಹೋಗ್ಬಾರ್ದಾಗಿತ್ತು ನಾವು. ಆತ ಒಂದು 2-3 ವರ್ಷದಿಂದ ನೋಡಕತ್ತಿದ್ವಿ, ಸಿಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾಗಿತ್ತು. ಅವ್ರ ಹತ್ರ ಹೋಗಿ ಕೇಳಿದ್ದು ತಪ್ಪಾಗಿತ್ತವ ಈಗ. ಲೋ ಲೋ ನಿನಗೆ ಏನಾಗತ್ಲೋ? ಯಾಕೆ ಹಿಂಗೆ ಮಾತಾಡಕತ್ತಿ ನೀನು? ಲೋ ಲೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಅವ್ರು ಹೇಳಿದ್ದು ನೆನ್ಪು ಮಾಡ್ಕ್ಯ. ಅವ್ರು ಏನು ಹೇಳಿದ್ರು ಅಂತ ಅಂದು. ಹಾಂ, ನೀನು ಮದುವೆಯಾಗಿ ಬಂದೆ ಅಂದ್ರೆ ಈ ಮನೆಗೆ ಕಂಟಕ ಆಯ್ತಂತ್ಲೋ, ಒಂದು ಜೀವ ಹೊಕ್ಕತ್ತಂತ್ಲೋ. ಅದನ್ನ ಅರ್ಥ ಮಾಡ್ಕ್ಯ. ನಾನು ಅದನಿ, ನಿಮ್ಮ ತಂಗಿ ಅದಳ. ಹಾಂ, ನೆನಪಿಟ್ಕೋ ಸ್ವಲ್ಪ. ನೀನೇ ಆಗಿರಲಿ, ಒಟ್ಟು ನಮ್ಮ ಮನೆಯಾಗ 3 ಜನಕ್ಕೆ ಏನಾರಾದ್ರೆ ಏನು ಮಾಡೋದು? ಹೌದು. ಹಾಂ, ಅವ್ರು ಏನು ಹೇಳಿದ್ರು? ಇದಕ್ಕೊಂದು ಪರಿಹಾರ ಆಯ್ತವ. ನೀನು ಅವನಿಗೆ ಮದುವೆಯಾಗಿ ಯಾವಾಗ ಹುಡುಗಿ ಬರ್ತಾರಲ್ಲ ಆ ಹುಡುಗಿಗೆ ನೀವು ಕಾಟ ಕೊಡ್ತಿರೋ ಏನು ಕೊಡ್ತಿರೋ ಅದು ನೀವು ಚೆನ್ನಾಗಿ ನೋಡ್ಕೊಂತಿರೋ ಅದನ್ನ ನೋಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಒಟ್ಟು ಅವ್ರ ಮನಸ್ಸಿನಾಗ ಆಕಿನ ಮನಸ್ಸಿನಾಗ ಏನು ಬರಬೇಕು? ಯಪ್ಪ, ಈ ಮನೆಗಿದ್ರೆ ನಾನು ನೆಮ್ಮದಿಯಾಗಿರೋಕೆ ಆಗಂಗಿಲ್ಲ, ಇವ್ರ ಜೊತೆಗೆ ನಾನು ಚೆನ್ನಾಗಿರಂಗಿಲ್ಲ, ನಾನು ನಮ್ಮ ಮನೆಗೆ ಹೋಗ್ಬಿಡ್ಬೇಕು, ಒಟ್ಟು ಈ ಮನೆಗೆ ಇರಬಾರ್ದು, ಈ ಮನೆ ಖುಷಿಯಾಗಿರೋಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಆಕೆ ಮನಸ್ಸಿನಾಗ ಬಂದು ಒಟ್ಟು ಹೆಂಗಾರ ಆಗಲಿ ಒಟ್ಟು ಆಕಿನ ಈ ಮನೆ ಬಿಟ್ಟು ಹೋಗ್ಬೇಕು. ಆ ಥರ ಮಾಡ್ಬೇಕು ನಾವು. ಹಂಗೆ ಮಾಡಿದ್ರೆ ಆಮೇಲೆ 2ನೇ ಮದುವೆ ಅಕ್ಕಿಯಲ್ಲ, ಅವಾಗ ಅದರಿಂದ ಈ ಮನೆಗೆ ಕಂಟಕ ಆಕೆ ಹೊಕ್ಕಳಲ್ಲ, ಅದ್ರ ಜೊತೆಗೆ ಅದು ಹೊಕ್ಕತ್ತಂತ. ಫಸ್ಟ್ನೇ ಮದುವೆ ಆಗಿ ಯಾರು ಈ ಮನೆಯಿಂದ ಹೊಕ್ಕಳಲ್ಲ, ನಮ್ಮ ಮನೆಗಿರೋ ಕಂಟಕ ಅವರಿಂದ ಬೇರೆ ಮನೆಗೆ ಹೊಕ್ಕತ್ತೆ ಅಂತ. ಆಮೇಲೆ ನಿನ್ನ ಮದುವೆಯಾಗಿ ಬರ್ತೀನಿ ನೋಡು, ನೀ ಏನು ಇಷ್ಟಪಟ್ಟಳು, ಅವಾಗ ಈ ಮನೆ ಆರಾಮಾಗಿ ಎಷ್ಟು ಖುಷಿಯಿಂದ ಇರ್ತೈತೆ ಅಂದ್ರೆ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಅಷ್ಟು ಖುಷಿಯಿಂದ ಇರ್ತೀರಂತ ಹೇಳಿದ್ರು. ಅದು ತಲೆಗೆ ಐತಿಲ್ ನಿನಗೆ? ಏನು ರೆಕಾರ್ಡ್ ಮಾಡಿ ತೋರಿಸ್ಲೇನು? ಅಲ್ಲ ಬೇ, ಅದನ್ನೆಲ್ಲ ನಂಬ್ಕಿಂತ ಕುಂತ್ರ ಹೆಂಗ ಬೇ? ಹೌದು. ಅಯ್ಯಯ್ಯ ಊರು ಬಾಡ್ಯಾ ಏನು? ಮತ್ತೆ ನಿನಗೆ ಒಂದೊಂದು ಭಯ ಬರಲ್ಲ ನನಗೆ ಬಾಯಾಗ. ಅಲ್ಲಲ್ಲೋ ನೀನು ಗಮನಿಸಕತ್ತಿಲ್ಲ. ಈಗ ನೋಡು, ಈಗ ಆಕಿ ಬಂದು 1.5 ವರ್ಷ ಆತು ಮದುವೆ ಮಾಡ್ಕೊಂಡು. ನಾವು ಆಕಿನ ಕರೆಕ್ಟೇ ನೋಡ್ಕೊಳಕತ್ತಿಲ್ಲ. ನೀನು ಹೆಂಗಿರ್ಬೇಕು ಹಂಗಾದಿ. ಹಾಗಾಗಿ ಆಕಿನ ಮನಸ್ಸಿನಾಗ ಈಗೀಗ ಸ್ವಲ್ಪ ಬೇಜಾರಾಗಕತ್ತೈತಿ. ಈಗ ನೋಡು, ಆಕಿ ಮನಸ್ಸಿನಾಗ ಅಪ್ಪ ಇಲ್ಲಿದ್ರ ನಾನು ನೆಮ್ಮದಿಯಾಗಿಲ್ಲ ಅನ್ನೋದು ಸ್ವಲ್ಪ ನನಗೂ ಕಾಣಕತ್ತೈತಿ. ಹಾಗಾಗಿ ಈಗ ಅವ್ರ ಮನೆಗೆ ಹೋದ್ಲಕ್ಕಿ. ಮೊನ್ನೆ ಅವ್ರ ಮನೆಗೆ ಹೋಗಿ ಬರತ್ತಿಗೆ ಅವ್ರಪ್ಪಗೆ ಹೆಂಗಾತ? ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ನೋಡು. ಸ್ವಲ್ಪ ಈಗ ನಮ್ಮ ಮನೆ ಕಂಟಕ ಏನೈತಿ ಅದೆಲ್ಲ ಸ್ವಲ್ಪ ಅವ್ರ ಮನೆಗೆ ಹೋಗಕತ್ತೈತಿ. ಅದಕ್ಕೆ ಅವ್ರ ಅಪ್ಪಗೆ ಹಂಗೆಲ್ಲ ಆಗಿದ್ದು. ಇಲ್ಲಾಂದ್ರೆ ಆಕಿನ ಮನಸ್ಸಿನಾಗ ಏನು ಬರಲ್ಲ ಹಂಗೆಲ್ಲ ಆಗಿದ್ದೆ ಅಂದ್ರೆ ಮತ್ತೆ ನೋಡು. ಹೌದಲೇ, ಹೌದು ಆ ಸ್ವಾಮೀಜಿಗಳು ಹೇಳಿದ್ದು ಕರೆಕ್ಟ್ ಬಿಡು. ಇಲ್ಲಾಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಯಪ್ಪ ಇಲ್ಲ ಯಪ್ಪ, ನಿನ್ನ ಮನಸ್ಸಿಗೆ ಚೇಂಜ್ ಮಾಡ್ಕೊಬಾರ್ದು ನೋಡು, ನಾನು ಹೇಳ್ಬಿಟ್ಟೇನಿ. ಅಲ್ಲಲ್ಲಿ ನೀನ ನೋಡು. ಈಗ ನೋಡು, ಅವ್ರ ಅಪ್ಪಗೆ ಹೆಂಗಾಗೈತಿ ಇಷ್ಟು ದಿನ ಬಿಟ್ಟು ಇವಾಗ ಯಾಕೆ ಆಗ್ಬೇಕಪ್ಪ ಅವ್ರ ಅಪ್ಪಗೆ? ಹೌದು ಬೇ, ಏನು ಬೇ ಹೇಳಕತ್ತಿ ನೀನು? ಅಲ್ಲ, ಹೌದಲ್ಲ, ನೀನು ಹೇಳೋದು ಒಂದು ಲೆಕ್ಕ ಕರೆಕ್ಟಾ. ನಾನು ಈ ರೀತಿಯಿಂದ ಯೋಚನೆ ಮಾಡಲಿಲ್ಲ ನೋಡು. ಹೌದು. ಆಕಿ 1.5 ವರ್ಷ ಆತು ಮದುವೆ ಆಗಿ ಬಂದರು. ನಾವು ಆಕಿ ನಗ್ಲಗ್ಲ ತವ್ರ ಮನೆಗೇನೋ ಕಳಿಸ್ತಿದ್ದಿಲ್ಲ. ಈಗ ಒಂದು ವಾರ ಅಲ್ಲ, ಅವಾಗವಾಗ 1-2 ದಿನ ಹೋಗಿ ಬರ್ತಿದ್ಲು ಬಿಡು. ಆದ್ರೆ ಅವಾಗ ಆಕಿಗೆ ಏನಷ್ಟು ಮನಸ್ಸಿನಾಗ ಇದ್ದಿದ್ದಿಲ್ಲ. ಏನು ಬಿಡು, ಚೇಂಜ್ ಕರೋನೈತಿ, 1.5 ವರ್ಷ ಆಕಿಗೂ ಸಾಕಾಗೈತೆ. ಹಾಗಾಗಿ ಮನ್ಸಿಗೆ ಹಂಗೆ ಅನಿಸಿರ್ಬೋದು. ಹಂಗೆ ಅನ್ಸತ್ಗೆ ಇಷ್ಟು ದೌಡು ಹಿಂಗೆ ಆತಂದ್ರೆ ಒಂದು ಲೆಕ್ಕಕ್ಕೆ ನೀನು ಹೇಳೋದು ಕರೆಕ್ಟಾ ಅನ್ನಿಸ್ತೈತೆ ಬೇ. ಇಲ್ಲಾಂದ್ರೆ ನಿನಗೇನಾರು ಆಗಿತ್ತಂದ್ರೆ ನಾನು ಬದುಕ್ತಿದ್ದಿಲ್ಲ ಬಿಡಬೇ. ನಿನಗೇನಾರು ಆಗಿತ್ತಂದ್ರೆ ಹ್ಞೂ ನೋಡಪ್ಪ, ಹಿಂಗೆ ಅರ್ಥ ಮಾಡ್ಕೋಬೇಕು. ಹೌದಿಲ್ಲ, ನೀನ ಗಮನಿಸಿದಿಲ್ಲ ನಾನು ಹೇಳ್ದಂಗೆ ನೋಡು. ಎಷ್ಟು ಪರಿಣಾಮ ಆತು ನೋಡಕ್ಕೆ ಮನಸ್ಸಿನಾಗ ಹಂಗೆ ಬರತ್ತೀಯ. ಅವ್ರ ಅಪ್ಪಗೆ ಏನಾರ ಆತು ನೋಡು. ಈಗ ನಾವೇನಾದ್ರೂ ಸ್ವಾಮೀಜಿಗಳ ಹತ್ರ ಕೇಳ್ಕೊಂಬರ್ದಿರಂಗೆ ನೀವೆಲ್ಲ ಕರೆಕ್ಟ್ ಇದ್ರಿ ಅಂದ್ರೆ ನೋಡು, ನಮ್ದು ಇಷ್ಟೊತ್ತಿಗೆ ನಮ್ಮ ಮನೆಗೆ ಒಂದು ಜೀವ ಹೊಕ್ಕತ್ತು. ಹೌದು ಬಿಡಬೇ, ನೀನು ಹೇಳೋದು ಕರೆಕ್ಟ್. ನನಗಿಂತ ನೀನು ಮತ್ತು ತಂಗಿ ಬಿಟ್ರೆ ಯಾರೂ ಇಲ್ಲ. ನಿಮಗೇನಾರು ಆಗಿತ್ತಂದ್ರೆ ಇಲ್ಲಪ್ಪ. ಆದರೂ ಒಂದು ಕಡೆಗೆ
ಲೋ ನಿನಗೆ ಮತ್ತೆ ಹೊರಗಿನ ಚಪ್ಪಲಿ ತಗೊಂಡು ಪಡ 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 ಹೊಡೆದ್ಬಿಡ್ತಾನೆ ಮತ್ತು ಹಂಗೆ ಹಿಂಗೆ ಅಂತೀಯಲ್ಲೋ. ಯಪ್ಪ ದೇವ್ರೆ, ನನಗೆ ಗೊತ್ತೈತಿ ಯಾವಾಗ ಒಟ್ಟು ನೀ ನನ್ನ ಜೀವಕ್ಕೆ ಕುತ್ತು ತರ್ತೀನಿ. ನನಗೆ ನೋಡಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡೆ ನಾನು. ಅಂಥದ್ರೊಳಗೆ ನೀನು ಹಾಂ ಇಲ್ಲ ಇಲ್ಲ ತಗೊಳ್ಬೇ, ಇಲ್ಲ ಇಪ್ಪಟ್ಟು ಹಂಗೇನು ಯೋಚನೆ ಮಾಡಲ್ಲ. ನಾನು ಇಷ್ಟು ದಿನ ಬಿಡು ಮತ್ತು ಭವಿಷ್ಯ ಸುಮ್ಮನೆ ದುಡ್ಡಿಗೋಸ್ಕರ ಹೇಳ್ತಾರಂತ ಮಾಡಿದ್ದೆ, ಮತ್ತು ಈಗ ಒಂದೊಂದು ನಿಜ ಆಗಕತ್ತಲ್ಲ. ಹೌದು, ಇಲ್ಲ 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 ಇಪ್ಪಟ್ಟು ಹಂಗೇನು ಅನ್ಕೊಳಲ್ಲ ತಗೋ. ನನಗೆ ಯಾರು ಹೆಂಗಾರ ಆಗಲಿ ನೀನು ನಮ್ಮ ತಂಗಿ ಮುಖ್ಯ. ಹ್ಞೂ ಮತ್ತು ಹಂಗಿರು ಸುಮ್ಮನೆ ತೀರಾ ಒಳನಾಗಕ್ಕೆ ಹೋಗ್ಬೇಡ ನೀನು. ಹಿಂಗೆ ನಿಮ್ಮ ಅಪ್ಪನೂ ನಂಬಲಿಲ್ಲ ಏನಾರ ಅಂದರೆ ಅವ್ರು ಹಂಗೆ ಹಂಗೆ ಮಾಡ್ಸಕತ್ತಿ ಹಿಂಗೆ ಮಾಡ್ಸಕತ್ತಿ ಅಂದು ಓದ ಮಣ್ಣು ಮುಚ್ಕೊಂಡು. ನೀಂದ್ರ ಸ್ವಲ್ಪ ಕರೆಕ್ಟ್ ಇರು. ಆವಾಗ ನಿಮ್ಮಪ್ಪ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಂದ್ರೆ ನಾವು ಹೆಂಗೋ ಇರ್ಬೋದಾಗಿತ್ತು. ಈಗ ನೋಡು ಬಿಟ್ಟು ಹೋದ ನಾವಿಲ್ಲಿ ಸಾಯಕತ್ತೀವಿ. ಏನೋ ಅದು ಒಂದು ಅಂಗಡಿ ಐತಿ, ಹೆಂಗೋ ನಮ್ಮ ಭಾಳ ಬೆಚ್ಚಗಾತು. ಇಲ್ಲಾಂದ್ರೆ ಹೆಂಗೆ ನೀನು ಮುಂದೆ ಹೋಗರ ಏನಾರ ಕೆಲಸ ಕಲ್ತು ಮಾಡೋಣಲ್ಲ ಏನಲ್ಲ, ಇರೋದ್ರೊಳಗೆ ಅದನ್ನ ಮಾಡ್ಕೊಂಡು ಹೊಂಟಿ ನೋಡು. ಸ್ವಲ್ಪ ಅದು ತಲೆಯಾಗಿರಲಿ. ಬೇ ನೀನು ನನಗೆ ಬೈಬೇಡ ನೋಡ್ಬೇ. ನನಗೆ ನಾನು ಸಣ್ಣನಿಂದ ಹಂಗೆ ಬೆಳೆದೀನಿ. ನೀನು ಯಾರ ಜೊತೆಗೂ ಹೊರಗೆ ಕಳಿಸಿಲ್ಲ, ಏನು ಮಾಡಿಲ್ಲ, ನಾನೇನು ಮಾಡಲಿ. ಅದಕ್ಕೆ ನೀನು ಹಂಗೆಲ್ಲ ಭಯಕ್ಕೆ ಹೋಗ್ಬೇಡ ನೋಡ್ಬೇ. ಇದು ಒಂದು ಕರೆಕ್ಟ್ ಹೇಳ್ತೀನಿ. ನೀನು ಎಲ್ಲದಕ್ಕೂ ಬರೀ ನನ್ನ ಮೇಲೆ ಬಂದ್ಬಿಡ್ರಿ. ನಂಗೆ ಸಾಕಾಗೈತಪ್ಪ ಯಪ್ಪ. ನೋಡು ನಾನು ಮೊದಲೇ ಮತ್ತೆ ಇದೇ ವಿಷಯ ತಗೊಂಡು ಹಂಗಾಗೈತಿ ಹಂಗೆ ಮಾಡೋ ತಪ್ಪು ಹಿಂಗೆ ಮಾಡೋ ತಪ್ಪು ಅನ್ಕೊಂಡ ಕುಂತಿ ನೋಡು. ಮತ್ತೆ ಇಲ್ಲಿ ತಗೊಳ್ಬೇ, ಇಲ್ಲ ಈಗ ನನಗೆಲ್ಲ ಅರಿವಾಗೆ ತಗ. ಇಲ್ಲಿ ತಗೊಳ್ಬಿಟ್ಟು ಹಂಗೇನು ಅನ್ನಲ್ಲ. ಇನ್ನೊಂದ್ಸರಿ ಈ ಮಾತು ಹೇಳು, ಬೈಕ್ ಬರೀನ ಹಾಕ್ಬಿಡ್ತೇನೆ ನಿನಗೆ. ಇನ್ನೊಂದ್ಸರಿ ಮಾತಾಡಕ್ಕೆ ಬಂದಿರ್ಬಾರ್ದು ನೋಡು. ಏನು ನಂಬಬೇಕೋ ಬೇಡವೋ ಈ ಭವಿಷ್ಯನ ಈ ಜ್ಯೋತಿಷಿಯವರೆಲ್ಲ ಹೇಳಿದ್ದು. ಆದ್ರೆ ನಮ್ಮವ್ವ ಹೇಳಿದ್ದು ಒಂಥರ ಕರೆಕ್ಟಾ. ಅವರು ಆಕೆ ಏನಾದರೂ ಈ ಮನೆ ಬಿಟ್ಟು ಹೋದ್ರೆ ನಿಮ್ಮ ಮನೆಗಿರೋ ಕಂಟಕ ಎಲ್ಲ ಯಾರು ಮದುವೆಯಾಗಿ ಬಂದಿರ್ತಾರ, ಈ ಮನೆ ಯಾರು ಬಿಟ್ಟು ಹೋಗಾರ ಅವ್ರ ಮನೆಗೆ ಹೋಗತ್ತಿ ಅಂತ ಅಂದಿದ್ರು. ಈಗ 1.5 ವರ್ಷ ಆಗ್ತಾ ಬಂತು ಆಕಿನ ಮನಸ್ಸಿನಾಗೂ ಐತಿ. ಯಾಕಂದ್ರೆ ನಾವು ಕರೆಕ್ಟ್ ನೋಡ್ಕೊಂಡ್ರಲ್ಲ ಆಕಿ ಈ ಮನೆಗೆ ಇರ್ಬೇಕು ಅನ್ನೋದು ಆಕಿನ ಮನಸ್ಸಿನಾಗ ಬರೋದು. ಆದ್ರೆ ಆಕಿಗೆ ಹಂಗೆ ಅನಿಸೈತಿ. ಹಾಗಾಗಿ ಮನಸ್ಸಿನಾಗ ಅನಿಸ್ಕೊಟ್ರೆ ಇಷ್ಟು ತೌಡು ಪರಿಣಾಮ ಬೀರ್ತಾ ಇದೆಲ್ಲ. ಅದಕ್ಕೆ ಏನಾದರೂ ಅವ್ರ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ? ಇರ್ಬೋದೇನಪ್ಪ. ಇಲ್ಲಪ್ಪ, ನಾನು ನಮ್ಮ ತಂಗಿಗೂ ನಮ್ಮ ಅಮ್ಮಗೆ ಏನಾಗಬಾರ್ದು. ಮೊದಲು ನನಗೆ ಅವ್ರು ಮುಖ್ಯ. ಅದಕ್ಕೆ ದೌಡು ಮನೆ ಬಿಟ್ಟು ಹೋದ್ರೆ ಚಲೋ ಆಗೈತಿಕ್ಕಿ. ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಪವಿತ್ರನ ಜೊತೆಗೆ ನಾನು ಅಮ್ಮ ಪವಿತ್ರ ಆರಾಮಿರ್ಬೋದು. ಮತ್ತೇನೆಲ್ಲ ಯೋಚನೆ ಮಾಡಕತ್ತಿ? ಆಕೆ ವಿಷಯ ಅಲ್ಲಿ ಬಿಡಬೇ, ನಾನು ಬೇರೆ ಏನೋ ಯೋಚನೆ ಮಾಡಕತ್ತೀನಿ. ಆಮೇಲೆ ಇನ್ನೊಂದು, ಇಷ್ಟು ದಿನ ಕೊಡ್ತಿದ್ವಲ್ಲ ಇದಕ್ಕಿಂತ ಆಕೆ ಇನ್ನೂ ಕಾಟ ಕೊಡ್ಬೇಕು. ದೊಡ್ಡ ತಗ ಮನೆ ಬಿಟ್ಟು ತೊಲಗಿದ್ರೆ ಸಾಕಾಗೈತಿ. ಆದ್ರೆ ಆಕೆಯನ್ನು ಅಷ್ಟು ಸುಲಭವಾಗಿ ಅವನ್ ಕಾಣಂಗಿಲ್ಲ. ಬಟ್ ಹೆಂಗೆ ಮಾಡ್ಬೇಕಂದ್ರೆ ಆಕಿನ ಯಪ್ಪ ದೇವ್ರೆ ಸಾಕಪ್ಪ ಈ ಮನೆ ಬಿಟ್ಟು ಹೋದ್ರೆ ಸಾಕು ಅನ್ನಂಗೆ ಆಕೆ ಮನಸ್ಸಿನಾಗ ಬರಬೇಕು. ಆಕೆಗೆ ಏನಾರು ಅವಮಾನ ಆಗಂಗೆ ಮಾತಾಡ್ಬೇಕು. ಒಟ್ಟು ಆಕೆ ಏನಾರು ತಪ್ಪು ಮಾಡಂಗೆ ಮಾಡಿ ಒಟ್ಟು ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ನೋಡಕ್ಕೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ನಾವು ಈಗ ಇಷ್ಟು ದಿನ ಸಣ್ಣ ಪುಟ್ಟ ಎಲ್ಲ ಮಾಡಿದ್ವಿ, ಈಗ ಅದು ಅರ್ಧ ವರ್ಕೌಟ್ ಆಗೈತಿ. ಈಗ ಆಕೆ ಮನೆ ಈಗ ಸ್ವಲ್ಪ ಏನೋ ಅಂತಾರಲ್ಲ ಹಂಚ್ಕಾದಾಗ ಏನಂತಾರೆ ಹಂಗೆ ಈಕೆ ಮನಸ್ಸಿನಾಗ ಬಂದೈತಿ. ಈಗ ಆಕೆ ತಪ್ಪು ಮಾಡಂಗೆ ಮಾಡ್ಬೇಕು, ಆಕೆ ಅವಮಾನ ಆಗಂಗೆ ಮಾಡ್ಬೇಕು. ಹಾಗೆಲ್ಲ ಮಾಡಿ ಕೆಮ್ಮ ಆಕೆ ಹೊಟ್ಟು ಮನೆ ಬಿಟ್ಟು ಹೊರಗೆ ಹೋಗಿ ಮಾಡ್ಬೇಕು ನೋಡು. ನನಗಿಂತರೂ ಆಕೆ ಯಾವಾಗ ಹೊರಗೆ ಹೋಗ್ಕೊಳ್ಳೋ ಆಕೆ ಇರೋ ಮಠ ಯಾರಿಗೆ ಏನಾರ ಹಾಕೋತೋ ಏನೋ ಅನ್ಸ್ಬಿಡತ್ತೆ ನೋಡು. ಹೌದು ಬಿ, ನೀನು ಹೇಳೋದು ಕರೆಕ್ಟಾ. ಮಾಡೋಣ. ಸರಿ ತಗೊಳಪ್ಪ, ರೊಟ್ಟಿ ಮಾಡೀನಿ, ಬಾ ಉಣ್ ಬಾ. ನಿನಗಿಂತರೂ ಹೋಗಿ ಆ ಚೈತ್ರ ರೊಟ್ಟಿ ಮಾಡ್ತಾಳೆ ಇಸ್ಕೊಂಬ ಅಂದ್ರೆ ಹೋಗಬೇ. ಅಲ್ಲಿ ಮಠ ಯಾರ ಕೊರಂತ ಹೋಗಂಗಿಲ್ಲ ಬಿಡಂಗಿಲ್ಲ. ಮಾಡೋಣ ಬಾ, ಅದನ್ನ ತಿನ್ನು. ಏನು ಗಣ್ಮಗ ಹುಟ್ಟಿ ಏನು ಬೇ, ನೀನು ಹಂಗೆ ಅನ್ಬೇಡ ನೋಡ್ಬೇ. ಅಲ್ಲಿ ನೋಡಿದ್ರೆ ಬರೀ ಸಂದಿನೇ ಇರ್ತದೆ, ಇಷ್ಟಾಕೊಂದು ಜನ ಇರ್ತಾರೋ ಅಲ್ಲಿ ಹೋಗಿ ತಗೊಂಬರ್ಲಿ. ಬಾ ಬಾ ತಿನ್ನು. ಎಲ್ಲದಕ್ಕೂ ನಮ್ಮ ನನಗೆ ಬೈತಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಿಮ್ಗೆ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಈ ವಿಡಿಯೋ ಕೆಲವರಿಗೆ ಏನಪ್ಪ ಹಿಂಗೆ ಮಾಡಿದ್ರಲ್ಲ ಈ ಥರನ ನಮ್ಮ ಥರ ಇದು ಒಂದು ವಿಡಿಯೋನ ಅಂತ ಅನ್ನಿಸ್ಬೋದು. ಒಬ್ಬೊಬ್ಬರಿಗೆ ಹಿಂಗೂ ಇರುತ್ತೆ ಅಂತ ಅನ್ನಿಸ್ಬೋದು. ಒಬ್ಬೊಬ್ಬರಿಗೆ ಇದು ರಿಯಲ್ ಆಗಿ ಅವ್ರ ಎದುರಿಗೆ ಆಗಿರುತ್ತೆ, ಅವ್ರ ಅಕ್ಕಪಕ್ಕದಲ್ಲೇ ಆಗಿರುತ್ತೆ. ಅವರಿಗೆ ಇದು ಚೆನ್ನಾಗಿ ವಿಡಿಯೋ ಮಾಡಿರಂತ ಅನ್ನಿಸ್ಬೋದು. ಬಟ್ ನಾನು ಮಾಡ್ತಾ ಇರೋದು ಇವಾಗಿನ ಕಾಲದಲ್ಲಿ ಏನೇನು ನಡೆಯುತ್ತಲ್ವ ಅದೇ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇರೋದು. ಫ್ರೆಂಡ್ಸ್, ಇನ್ನೊಂದು ಹೇಳ್ಬಿಡ್ತೀನಿ. ಯಾಕಂದರೆ ಮೋಸ್ಟ್ಲಿ ಈ ರೀತಿ ಅನುಭವ ಬರದೇ ಇರೋರು, ಆಮೇಲೆ ಮತ್ತೆ ಇದನ್ನ ನಂಬದೇ ಇರೋರು ಯಪ್ಪ ಈ ರೀತಿ ವಿಡಿಯೋ ಮಾಡ್ತಾರಲ್ಲ ಅಂತ ಅನ್ಕೊತಾರೆ. ಬಟ್ ಆಗಲ್ಲ ಫ್ರೆಂಡ್ಸ್, ಅದು ನಮಗೆ ಅನುಭವ ಆಗೋ ಮಟ್ಟ ಏನೂ ಆಗಂಗಿಲ್ಲ. ಒಬ್ಬರು ಕೆಟ್ಟವ್ರು ಇರ್ತಾರೆ ಅಂದರೆ ಭಾಳ ಜನ ಬಂದು ಅವ್ರು ಕೆಟ್ಟವ್ರು ಅಂತ ಹೇಳಿದ್ರೆ ನಾವು ನಂಬಂಗಿಲ್ಲ. ಯಾಕಂದ್ರೆ ಅವ್ರು ನಮ್ಮಿದ್ರಿಗೆ ಒಳ್ಳೆಯವರಾಗಿರ್ತಾರೆ. ಅವ್ರ ಬಗ್ಗೆ ಏನು ಹೇಳಿದ್ರು ಅವ್ರು ಕೆಟ್ಟವ್ರು ಕಾಣೋದು ನಮಗೆ. ಯಾರು ನಮ್ಮಿದ್ರಿಗೆ ಬಂದು ಹೇಳ್ತಾರಲ್ಲ ಅವರೇ ಕೆಟ್ಟವ್ರು ಕಾಣೋದು. ಎಲ್ಲ ಅನುಭವ ಆಗ್ತೈತಿ ಫ್ರೆಂಡ್ಸ್. ನಾನು ಇದನ್ನ ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ, ಇದು ನನಗೆ ಸಮಾಜದಲ್ಲಿ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಮೊನ್ನೆ ಟಿ ವಿಯಲ್ಲಿ ನೋಡಿರ್ಬೋದು, ಮನೆಯಲ್ಲಿ ನಿದ್ದೆ ಸಿಗುತ್ತೆ ಅನ್ನೋಕ್ಕೋಸ್ಕರ ದತ್ತು ಮಗುನ ತೊಗೊಂಬಂದು ಎಲ್ಲ ಪೂಜೆ ಮಾಡಿ ಬಲಿ ಕೊಡ್ತಿರ್ತಾರೆ. ಇಂಥ ಘಟನೆ ಎಲ್ಲ ನಡೆಯುತ್ತಾ ಅಂದರೆ, ಇಂಥ ಘಟನೆ ನಡೀದ್ರೆ ಇರ್ತತಾ? ಅವ್ರ ಜೀವನ ಚೆನ್ನಾಗಿರಲಿ ಅಲ್ಲ, ಅದು ನಿಧಿ ಸಿಕ್ಕರೂ ಚೆನ್ನಾಗಿರುತ್ತೆ, ನಿಧಿ ಸಿಗಲಿಲ್ಲ ಅಂದರೂ ಹಿಂಗೋರು ಜೀವನ ಮಾಡಿ ತಮ್ಮ ಜೀವನನ ಕಟ್ಕೋಬೋದು. ಬಟ್ ಆ ಒಂದು ಮಗುನ ತೊಗೊಂಬಂದು ಬಲಿ ಕೊಟ್ಟು ಒಂದು ಜೀವನ ಬಲಿ ಕೊಟ್ಟು ಅವರು ಚೆನ್ನಾಗಿರ್ಬೇಕು ಅನ್ನೋದು ಅದು ಎಷ್ಟು ಸರಿನೋ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಒಂದು ಈ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ಬೋದಾ ಅಂತ ಅನಿಸ್ತಾ ಹಾಗಾಗಿ ಮಾಡಾಕತ್ತೀನಿ. ಪ್ಲೀಸ್ ಯಾರು ನೆಗೆಟಿವ್ ಕಮೆಂಟ್ ಮಾಡಬೇಡಿ ಹಿಂಗೆಲ್ಲ ಮಾಡಿದ್ರು ಅಂತ ಅಂದು. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ
ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಲೈಕ್ ಮಾಡೋದ್ರಿಂದ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಮುಂದೆ ನೋಡೋಣ ಏನೇನೆಲ್ಲ ಆಗುತ್ತೆ, ಏನು ಜ್ಯೋತಿಷಿಗಳು ಸ್ವಾಮಿಯರು ಹೇಳಿದ್ದು ಭವಿಷ್ಯನ ನಿಜ ಆಗುತ್ತಾ, ಅಥವಾ ಇವರು ಈ ಥರ ಎಲ್ಲ ಕೆಟ್ಟ ಕೆಲಸ ಮಾಡಕತ್ತಾರಲ್ಲ ಇವ್ರಿಗೇನಾದರೂ ಮುಂದೆ ಆಗುತ್ತಾ, ಅಥವಾ ಪೂಜನ್ ಲೈಫ್ ಹಿಂಗೆ ಹಾಳಾಗ್ತಾ ಇರುತ್ತಾ ಅಂತ ನೋಡೋಣ. ಓಕೆ, ಮತ್ತೆ ನಾಳೆ ಸಿಗ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.